ಅಪ್ಪ ನನ್ಗೆ ಇವಾಗ ಒಂಥರ ರಿಲೀಫ್. ಯಾವಾಗಾರ ಪೇನ್ ಬರ್ಲಿ, ಇದೊಂದು ಪೆಂಡಿಂಗ್ ಇತ್ತು ನನ್ನ ಮೈಂಡ್ ಅಲ್ಲಿ. ಯೋ ಪೇನ್ ಬಂದ್ಬಿಟ್ರೆ ಪ್ಯಾಕೇ ಮಾಡ್ಕೊಂಡಿಲ್ಲ ನಾನು ಇನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ನಿನ್ ಸೈಜ್ ಅಲ್ಲ ಅದು, ಇಡು ನನ್ ಮಗಿನ ಸೈಜ್ ಕಣ. ಸೊ ಇವಾಗ ನಾವು ಮೇಜರ್ ಒಂದು ವಿಡಿಯೋ ಮಾಡ್ತಾ ಇದೀವಿ. ಏನು ಅಂತ ಅಂದ್ರೆ, ನನ್ನ ಹಾಸ್ಪಿಟಲ್ ಬ್ಯಾಗ್ ನ ಪ್ಯಾಕ್ ಮಾಡ್ತಾ ಇದೀನಿ. ಸ್ವಲ್ಪ ಇವಳು ಹೆಲ್ಪ್ ಬೇಕು ಅಂತ ಹೇಳ್ಕೊಂಡಿದೀನಿ ಪ್ಯಾಕ್ ಮಾಡಕ್ಕೆ. ಸೊ ಪ್ಯಾಕ್ ಮಾಡ್ತಾಳೆ. ಎಸ್ ಗೈಸ್, ನಾನು ಹೇಳ್ಕೊಂಡು ಏನೇನ್ ಬೇಕು ಅಂತ ಹೋಗ್ತೀನಿ. ಯಾವ್ದಾವ್ದೋ ಹೊಸದೆಲ್ಲ ಆಡ್ ಆಗಿದೆ, ಇದೆಲ್ಲ ನಾನು ನೋಡೇ ಇಲ್ಲ. ನೀವ್ ನಮ್ ಬ್ಲಾಗ್ ಎಲ್ಲ ಎಲ್ಲಿ ನೋಡ್ತೀರಪ್ಪ? ಅಲ್ಲ, ನಾನು ಇಲ್ದಿರುವಾಗ ಏನೇನೋ ತಗೋಬಿಟ್ಟಿದ್ದಾರೆ ಗೈಸ್. ಹೌದು. ಸೊ ಆಲ್ಮೋಸ್ಟ್ ಇದು ಇಟ್ಟಿದೀನಿ. ನನಗೆ ಏನೇನ್ ಬೇಕು ಅನ್ನೋಂಥದ್ದು ತುಂಬಾ ಓವರ್ ಪ್ಯಾಕ್ ಮಾಡ್ತಾ ಇಲ್ಲ ನಾನು. ಎಷ್ಟು ನೆಸೆಸರಿ ಇದೆ ಅಷ್ಟು ಮಾತ್ರ ಸಿಂಪಲ್ ಆಗಿ ತಗೊಂಡ್ ಹೋಗ್ತೀನಿ. ಇರೋದ್ ಎಷ್ಟ್ ದಿನ ಅಲ್ಲಿ? ಡಿಪೆಂಡ್ಸ್. ನಾರ್ಮಲ್ ಆದ್ರೆ 2 ದಿನ, ಸಿ ಸೆಕ್ಷನ್ ಆದ್ರೆ 3 ದಿನ. ನಂಗೆ ಯಾವ್ದೋ ರೆಸಾರ್ಟ್ ಹೋಗೋ ತರ ಫೀಲ್ ಅಲ್ಲೊಂದ್ ಬೆಡ್ ಹಾಕಿದೀನಿ, ಬಾ ಮಲ್ಕೊಳ್ಳುವೆ. ಸೊ ಇವ್ರದ್ದು, ನಿಖಿಲ್ ಅವ್ರದ್ದು, ನಮ್ಮ ಮನೆಯವ್ರದೆಲ್ಲ ಅವ್ರವ್ರ ಪ್ಯಾಕ್ ಮಾಡ್ಕೊಂತಾರೆ. ಬಟ್ ಮೇನ್ ನಾನು ನನ್ನ ಪಾಪು ಅಲ್ಲ, ಸೊ ಅದನ್ನ ತೋರಿಸ್ತಾ ಇದೀನಿ ಇವತ್ತು. ರೆಡಿನಾ? ಓಕೆ, ರೆಡಿ. ಸೊ ಸೂಟ್ ಕೇಸ್ ರೆಡಿ ಇದೆ ಗೈಸ್. ನಾವೇನ್ ಪ್ಯಾಕ್ ಮಾಡ್ಲಿಲ್ಲ ಅಂದ್ರೆ ಓಕೆ ತಾನೆ. ಇದೇನ್ ಒಳಗಡೆ ಭಾರ ಇದೆ? ಬಂದು ಹೋಗ್ತಾ ಇರ್ತೀವಿ. ಇವ್ರಾದ್ರೆ ಅಲ್ಲೇ ಇರ್ಬೇಕು. ಭಾರ ಇದ್ಯಾ? ಸೊ ಒಂದೇ ಸೂಟ್ ಕೇಸಲ್ಲೇ ಇಬ್ರದನ್ನು ಪ್ಯಾಕ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಒಂಚೂರು ಸೈಡ್ಗೆ ಇಟ್ಬಿಟ್ರೆ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಬಿಡೋಣ. ಓಕೆ, ಪ್ಯಾಕ್ ಮಾಡಿದ್ಮೇಲೆ ಸ್ಟಾರ್ಟಾ? ಫಸ್ಟ್ ನಂದು ಮಾಡ್ಬಿಡ್ತೀವಿ. ಫಸ್ಟು ಬಟ್ಟೆಗಳು ಅಂದ್ರೆ ಹೋಮ್ ಕಮಿಂಗ್ ಔಟ್ಫಿಟ್ಸ್. ಸೊ ಅಂಡ್ ನರ್ಸಿಂಗ್ ಗೌನ್ಸ್ 2 ಇದೆ ಇದರಲ್ಲಿ. ಒಂದ್ ಚೆನ್ನಾಗಿರೋದು ಇಟ್ಕೋ. ಎಸ್, ಓಕೆ, ಬುಕ್ ಮಾಡಿದೀನಿ. ಅದೊಂದು ಬರ್ಬೇಕು ಸದ್ಯಕ್ಕೆ, ಎಮರ್ಜೆನ್ಸಿಗೆ ಇರ್ಲಿ ಅಂತ. ಇದು ನರ್ಸಿಂಗ್ ಗೌನ್ಸ್ ಮತ್ತೆ ಹೋಮ್ ಕಮಿಂಗ್ ಔಟ್ಫಿಟ್ ಅಂತ ಇಟ್ಕೊಂಡಿದೀನಿ. ತಗೊಳ್ಳಿ. ನನಗೆ ಹೇಳ್ಬೇಕು, ನೀನ್ ಹೇಳ್ತೀಯ ಅಲ್ಲಿ ನನ್ಗೆ ಅದ್ ತಗಬಾ ಇದ್ ತಗಬಾ ಅಂತ. ಅದಕ್ಕೆ ನಿನ್ ಕೈಲೇ ಮಾಡಿಸ್ತಾ ಇರೋದು. ಬಟ್ಟೆಗಳಿದು ನನ್ನವು. ಒಂದು ಆಲ್ಮೋಸ್ಟ್ ಹಾಸ್ಪಿಟಲ್ ಗೌನ್ ಅಲ್ಲೇ ಇರ್ತೀವಿ ಡಿಸ್ಚಾರ್ಜ್ ಆಗೋವರೆಗೂ. ಮೇ ಬಿ ಬರೋವಾಗ ಏನಾರು ಎಮರ್ಜೆನ್ಸಿಗೆ ಇರ್ಲಿ ಅಂತ 1-2 ನರ್ಸಿಂಗ್ ಗೌನ್ಸ್, 1-2 ಹೋಮ್ ಕಮಿಂಗ್ ಔಟ್ಫಿಟ್ ಇಟ್ಕೊಂಡಿದೀನಿ. ಇನ್ನೊಂದು ಬುಕ್ ಮಾಡಿದೀನಿ, ಅದ್ ಬಂದ್ರೆ ಅದೊಂದು ಆಡ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಶಾಲ್ ಬೇಕಾಗುತ್ತೆ. ಇನ್ಮೇಲೆ ಇನ್ನೊಂದು ವಾರ 15 ದಿನ ಆದ್ಮೇಲೆ ಫುಲ್ ಚೇಂಜ್ ಅಲ್ಲ ಡ್ರೆಸ್ ಎಲ್ಲ. ಅಂದ್ರೆ ಫುಲ್ ಬೆಚ್ಚಗಿರ್ಬೇಕು, ಸಾಕ್ಸ್ ಹಾಕೋಬೇಕು, ಊಟ ತಿಂಡಿಲೆಲ್ಲ ಫುಲ್ ಚೇಂಜ್. ಏನು ತಿನ್ನಂಗಿಲ್ಲ ಆಚೆ ಫುಡ್. ಸೊ ಇದು ಸಾಕ್ಸ್, 2 pairs ಆಫ್ ಸಾಕ್ಸ್ ವಿತ್ ಸ್ಲಿಪ್ಪರ್. ಸಾಕ್ಸ್ ಮತ್ತೆ ಸ್ಲಿಪ್ಪರ್ ನ ಇದ್ರೊಳಗಡೆ ಇಡ್ತೀನಿ. ಸ್ಲಿಪ್ಪರ್ ಮತ್ತೆ ಸಾಕ್ಸ್ ನನಗೆ. ಸೊ ಅದಾದ್ಮೇಲೆ ಇದು ಡಿಸ್ಪೋಸಬಲ್ ಪ್ಯಾಡ್ ಫಿಕ್ಸ್ಟರ್, ಮತ್ತೆ ಇದು ಏನು ಕಾರ್ಮೆಸಿ ಅವ್ರದ್ದು ಪೀರಿಯಡ್ ಪ್ಯಾಂಟೀಸ್. ಇದೆಷ್ಟು ಫುಲ್ ಏನ್ ಬೇಕಾಗಲ್ಲ. ಇದು ಓಪನ್ ಮಾಡಿ ಒಂದ್ ಸ್ವಲ್ಪ ಎಷ್ಟು ಬೇಕು ಅಷ್ಟು ಎತ್ಕೊಳ್ಳೋಣ, ಆಯ್ತಾ? ಅದಾದ್ಮೇಲೆ ಈ ಸೈಡ್ ಎಲ್ಲ ಇವಳ್ದು ಇಟ್ಕೊಬಿಡೋಣ, ಈ ಸೈಡ್ ಎಲ್ಲ ಪಾಪದ ಇಟ್ಕೊಬಿಡೋಣ. ಅದಾದ್ಮೇಲೆ ಪ್ಯಾಂಟೀಸು ಮತ್ತೆ ಇದು ಏನು ಬಾಯಿಗೆ ಬರ್ತಾ ಇಲ್ಲ, ಇನ್ನರ್ಸ್ ಇದು. ಸೊ ಅದಾದ್ಮೇಲೆ ಇದು ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್. ಇದೆಲ್ಲ ಹೋಲ್ ಬೇಕಾಗಲ್ಲ ಅನ್ಕೊಂತೀನಿ, ಬಟ್ ಸ್ಟಿಲ್ ಏನ್ ಪರವಾಗಿಲ್ಲ, ಜಾಗ ಇದೆ ಅಲ್ವಾ, ಇಡೋಣ. ಇದೊಂದು ಮಾತ್ರ ಎಷ್ಟು ಬೇಕಷ್ಟು ಇಟ್ಕೊಳ್ಳೋಣ. ಅಂದ್ರೆ ಇದ್ರಲ್ಲಿ ಏನೇನಿದೆ ಅಂತ ಅಂದ್ರೆ, ಅದೇ ಹೇಳಿದ್ನಲ್ಲ, ಡಿಸ್ಪೋಸಬಲ್ ಪ್ಯಾಡ್ ಫಿಕ್ಸ್ಟರ್, ಇದು ಪೀರಿಯಡ್ ಪ್ಯಾಂಟೀಸು, ಆಮೇಲೆ ಇದು ಬ್ರೆಸ್ಟ್ ಪ್ಯಾಡ್ಸ್. ಸೊ ನೋಡೋಣ, ಎಲ್ಲಾನು ತುಂಬಾ ಸಜೆಷನ್ಸ್ ನೋಡಿ ವಿಡಿಯೋಗಳಲ್ಲಿ ಏನೇನ್ ಬೇಕಾಗುತ್ತೆ ನೆಸೆಸರಿ ಅಂತ ತಗೊಂಡಿದೀನಿ. ಸೊ ಇದೆರಡು ನಂದು ರೆಗ್ಯುಲರ್ ಪ್ಯಾಂಟೀಸು ಮತ್ತೆ ನರ್ಸಿಂಗ್ ಬ್ರಾಸು. ಅದಾದ್ಮೇಲೆ ನನಗೆ ಅಂತ ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್. ಇದು ಪ್ಯಾಡು, ಇದು ಪ್ಯಾಂಟೀಸ್, ಎರಡಕ್ಕೂ ಡಿಫ್ರೆನ್ಸ್ ಬರುತ್ತೆ ಇದು. ಸೊ ಇದು ಪ್ಯಾಡು, ಇದು ಪ್ಯಾಂಟೀಸ್, ಇದು ಎರಡೂ ಇಟ್ಕೋತಾ ಇದ್ದೀನಿ. ಇಡ್ರಿ, ಓಕೆನಾ? ನಂದು ಅದಾದ್ಮೇಲೆ ಟಾಯ್ಲೆಟರೀಸ್. ಇದರಲ್ಲಿ ಶಾಂಪೂ, ಫೇಸ್ ವಾಶ್ ಮತ್ತೆ ಶಾಂಪೂ, ಫೇಸ್ ವಾಶ್, ಬಾಡಿ ವಾಶ್ ಮತ್ತೆ ಪೇಸ್ಟ್, ಬ್ರಷ್. ಅಂಡ್ ಅದಾದ್ಮೇಲೆ ಇದ್ರಲ್ಲಿ ಏನೇನಿದೆ ಅಂದ್ರೆ ನನ್ನ ಸ್ಕಿನ್ ಕೇರ್ ಮಾಮೂಲಿ ಅಂಡರ್ ಆರ್ಮ್ ರೋಲ್ ಆನ್, ಮತ್ತೆ ನಂದು ಮಾಯಿಶ್ಚರೈಸರು, ಆಮೇಲೆ ಬಾಡಿ ಲೋಷನ್. ಅದಾದ್ಮೇಲೆ ಪಾಪುದು ಇದ್ರಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಅವಿನೋದು ಮಾಯಿಶ್ಚರೈಸಿಂಗ್ ಕ್ರೀಮು, ಲೋಷನ್, ಅದೇ ಮತ್ತೆ ಶಾಂಪೂ. ಇನ್ನೊಂದು ಬರುತ್ತಲ್ಲ, ಜಾನ್ಸನ್ಸ್ ಬೇಬಿ, ಅದ್ ಯೂಸ್ ಮಾಡಲ್ವಾ? ಅದೆಷ್ಟು ಗಮ್ ಅನ್ನುತ್ತೆ ಅಂದ್ರೆ ನಂಗೆ ಹೆವಿ ಇಷ್ಟ. ಅದ್ರ ಜೊತೆಗೆ ಒಂದು ಕೂಂಬ್. ಸೊ ಇದಿಷ್ಟು ಇದ್ರೊಳಗಡೆ ಹೋಗ್ತಾ ಇದೆ. ಇದಕ್ಕೊಂದು ಬ್ರಷ್ ಇಟ್ಕೋಬೇಕು.
ಅಷ್ಟೇ ನೆನ್ಪಿಸು ಆಮೇಲೆ. ಓಕೆನಾ, ಇದೆಲ್ಲ ನಂದು ಟಾಯ್ಲೆಟರೀಸ್, ಬೇಸಿಕ್ ಟಾಯ್ಲೆಟರೀಸ್ ಏನ್ ಬೇಕು ಅದೆಲ್ಲ. ಓಕೆನಾ, ಸೊ ಅದಾದ್ಮೇಲೆ ಇನ್ನೇನ್ ಬೇಕಾಗಿದೆ ನನಗೆ, ಇಷ್ಟೇ ಅನ್ಕೋತೀನಿ. ಅದಾದ್ಮೇಲೆ ನಂದೊಂದು ಸ್ಮಾಲ್ ಕಾಸ್ಮೆಟಿಕ್ಸ್. ಏನ್ ಇಟ್ಟೋಳು ನೋಡ್ತೀನಿ guys. ಅಲ್ಲಿ ಯಾವ ಮೇಕಪ್ ಮಾಡ್ಕೊತಾಳೆ, ಏನಿಲ್ಲ ಅಂತದ ಪಾಪ. ಒಂದು ಚಿಕ್ಕ ಮಿರರ್ ಇಟ್ಕೊಂಡಿದ್ದಾಳೆ. ಟೈಮ್ ಇರುತ್ತೆ ನಿನ್ಗೆ ಮೇಕಪ್ ಮಾಡ್ಕೊಳಕ್ಕೆ. ಮನೆಗ್ ಬರುವಾಗ ಮಾಡ್ಕೊ ಬರೋಣ ಅಂತ. ಐಬ್ರೋ ಫಿಲ್ಲಿಂಗ್ ಒಂದ್ ಇಟ್ಕೊಂಡಿದ್ದಾಳೆ, ಹಾಗೆ ಹೈಲ್ಯಾಶ್ ಇದು ಮಸ್ಕರ ಇಟ್ಕೊಂಡಿದ್ದಾಳೆ, 2 ಲಿಪ್ಸ್ಟಿಕ್ ಇಟ್ಕೊಂಡಿದ್ದಾಳೆ, ರಿಬ್ಬನ್ನು, ಕ್ಲಿಬ್ಬು, ಹಣೆಬಟ್ಟು ಅಷ್ಟೇ. ಮತ್ತೆ ಕಾಟನ್ ಇಯರ್ಬಡ್ಸ್, ಗುಗ್ಗೆ ತೆಗಿಯೋದು, ಮತ್ತೆ ಇದು ಕಾಟನ್ ಬೇಕಾಗುತ್ತೆ, ಇಟ್ಕೋಬೇಕಲ್ಲ, ಇಟ್ಕೋಬೇಕು. ಫಾಲೋ ಮಾಡ್ದೆ ಇರ್ಲಿ ಬಾಣ್ತನನ ಮಾಡ್ತೀನಿ, ರುಬ್ಬಾಕ್ತೀನಿ ಇವಳಿಗೆ. ಸೊ ನೀಟಾಗೆಲ್ಲ ಇಟ್ಟಿದ್ಯಾ, ಗೊತ್ತಾಯ್ತು ಏನೇನಂತ. ಇದಿಷ್ಟರಿಂದ ಅದಷ್ಟು ನಂದು. ಓಕೆನಾ, ಈಗ ಪಾಪುದು ಇದನ್ನ ಈ ಕಡೆ ಕ್ಲೋಸ್ ಮಾಡುವ. ಸೊ ಪಾಪುಗೆ ಫಸ್ಟ್ ಇದೊಂದು ಬ್ಲಾಂಕೆಟ್ ತರ, ರಿಸೀವಿಂಗ್ ಬ್ಲಾಂಕೆಟ್, ಒತ್ಕೊಳಕ್ಕೆ ಆ ತರ. ಫಸ್ಟ್ ಮಗುನ ಇದ್ರೊಳಗಡೆ ಇಡ್ತಾರಲ್ಲ, ಅದ್ ಯಾವ್ದ್ರಲ್ಲಿ? ಅದು ಹಾಸ್ಪಿಟಲ್ ಅಲ್ಲೇ ಇರುತ್ತೆ. ಓಕೆ. ಸೊ ಇದೊಂದು ಬಂದ್ ಮಾಡಿದ್ದೆ, ಬಟ್ ಇದು ಯೂಸ್ ಆಗಲ್ಲ ಅನ್ಕೋತೀನಿ, ಇವಾಗೇನು ಅವಶ್ಯಕತೆ ಇರಲ್ಲ, ಬೇಡ ಇವಾಗ. ಸೊ ಅದಾದ್ಮೇಲೆ ಮಗುಗೆ ವೈಪ್ಸ್, ಇದೊಂದು ವೈಪ್ಸ್. ಇದ್ರ ಕೆಲ್ಸ ನಿಖಿಲ್ ರವೀಂದ್ರ ಅದು ಒರ್ಸೋದು, ಹಿಂದೆ ಮುಂದೆ ಕೈ ಕಾಲು ಮುಖ ಎಲ್ಲ ಎಲ್ಲ. ಸೊ ಇದು ಏನು ವೆಟ್ ವೈಪ್ಸ್ ತಗೋ ಪಾಪುಗೆ. ಅದಾದ್ಮೇಲೆ ಒಂದ್ ಎಮರ್ಜೆನ್ಸಿಗೆ ಇರ್ಲಿ ಅಂತ ಅನ್ಬಿಟ್ಟು ಇದು ತಗೊಂಡಿದೀನಿ, ಏನು ಫೀಡಿಂಗ್ ಬಾಟಲ್ ಇರ್ಲಿ, ಎಮರ್ಜೆನ್ಸಿಗೆ ಅಂತ ಯೂಸ್ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ, ಬಟ್ ಎಮರ್ಜೆನ್ಸಿಗೆಲ್ಲಾನು ತಗೋಗಿರ್ಬೇಕು. ಸೊ ಒಂದು ಫೀಡಿಂಗ್ ಬಾಟಲ್ ತಗೋ. ನಂದಿನಿ ಅಲ್ಲಿ ಹಾಕ್ಬೇಕು ಇದಕ್ಕೆ. ಫಾರ್ಮುಲಾ ಹಾಕ್ಬೇಕು. ಸೊ ಇದೊಂದು ದೊಡ್ಡ ಬ್ಲಾಂಕೆಟ್, ಇದು ಚೆನ್ನಾಗಿರುತ್ತೆ. ಸೊ ಪಾಪು ಬೆಚ್ಚಗೆ ಒದ್ದಿಸಿ ಮಲಗ್ಸಕ್ಕೆ, ಇಲ್ಲ ಅಂತಂದ್ರೆ ಬ್ಲೂ ಐತೆ. ನಾನೇನ್ ಇದ್ರಲ್ಲಿ ಇಲ್ಲ, ಆಯ್ತಾ, ಇದ್ರಲ್ಲಿ ಹೊಸ್ಕ ಬರೋಣ ನಾವು. ಓಕೆನಾ, ತಗೋ ಇದು ಮಡ್ಚ್ಬಿಟ್ಟು ಇಡು. ಒಂದು ಇದು ಸ್ಮಾಲ್ ಸೈಜ್ ಬ್ಲಾಂಕೆಟ್, ಇದೊಂದ್ ಸ್ವಲ್ಪ ದೊಡ್ಡದಿದೆ, 2 ಸೈಜ್ದು ಒಂದೊಂದು ಬ್ಲಾಂಕೆಟ್ ತಗೋತಾ ಇದ್ದೀನಿ. ಓಕೆನಾ, 2 ಸೈಜ್ದು ಬ್ಲಾಂಕೆಟ್ ಆಯ್ತು. ಇವಾಗ ಅತ್ತೆ ಅವರು ಸೆಲೆಕ್ಟ್ ಮಾಡ್ತಾರೆ ಪಾಪುಗೆ ಯಾವ ಔಟ್ಫಿಟ್ ತಗೊಂಡ್ ಹೋಗೋದು ಅಂತ. ಸುಮಾರು ಔಟ್ಫಿಟ್ಸ್ ಇದೆ. ಎಸ್, ಜಾಸ್ತಿ ತಗೋಬೇಕು, ಅದು ಹುಚ್ಚೆ ಇದಾಗೆಲ್ಲ ಚೇಂಜ್ ಮಾಡ್ಬಿಡ್ತಾನೆ. ಪ್ಯಾಂಪರ್ಸ್ ಹಾಕಿರ್ತಾರೆ ತಾನೆ, ಆದ್ರೂ ಏನಾದ್ರೂ ಫ್ರೆಶ್ ಆಗಿರ್ಬೇಕು. ಸೊ ನೋಡಿ, ಇಷ್ಟ ಔಟ್ಫಿಟ್ಸ್ ಇದೆ. ಜನರಿಗೆ ತೋರಿಸ್ತೀನಿ ಗೈಸ್, ನಿಮ್ಗೂ ತೋರಿಸ್ತೀನಿ. ಬಟ್ ಇದರಲ್ಲಿ ಇದು ಫಸ್ಟ್ ಡ್ಯಾಡಿ ಅವ್ರು ತಗೊಂಡಿರೋದ್ರಿಂದ, ಅಂದ್ರೆ ಅನೌನ್ಸ್ಮೆಂಟ್ ಟೈಮ್ ಅಲ್ಲ, ಅನೌನ್ಸ್ಮೆಂಟ್ ಅಲ್ಲ, ನಮಗ್ ಗೊತ್ತಾಯ್ತು ನಮ್ಮಿಬ್ರಿಗೆ. ನಿಮ್ಮಿಬ್ರು ಗೊತ್ತಾದಾಗ ನಮ್ಗೆಲ್ಲರಿಗೂ ಸರ್ಪ್ರೈಸ್ ಮಾಡೋದಕ್ಕೆ ಅಂತ ಫಸ್ಟ್ ಬುಕ್ ಮಾಡಿ ಬಟ್ಟೆಗಳಿದ್ದೆಲ್ಲ ಕಿಟ್ಟಿದು. ಸೊ ಇದ್ರಲ್ಲಿ ಒಂದು ಔಟ್ಫಿಟ್ ಎತ್ಕೊ ಹೋಗ್ಬೇಕು. ಫಸ್ಟ್ ಯಾವ್ದು ಹಾಕ್ತೀಯ ನೀನು? ಅದೇ ಇದ್ರಲ್ಲೇ ಯಾವ್ದಾರ ಒಂದು, ಇದ್ರಲ್ಲೇ ಹಾಕ್ಬೇಕು ಅಂತ. ಏನೋ ಗೊತ್ತಿಲ್ಲ, ನಿಮ್ಗೇನೋ ಅನ್ಸ್ಬೋದು, ಏನಾರು ಅನ್ಸ್ಬೋದು, ಬಟ್ ಏನೋ ಕೋಇನ್ಸಿಡೆಂಟ್ಲಿ ನಾವು ಎಲ್ಲ ಬ್ಲೂನೇ ಸಿಕ್ಕಿದೆ. ನಾವು ಬೇಕು ಅಂತ ಏನ್ ತಗೊಂಡಿರೋದಲ್ಲ. ಸೊ ಇದ್ರಲ್ಲಿ ಇದೊಂದು ಔಟ್ಫಿಟ್ ಇದೆ, ನಿಶಾ ರವೀಂದ್ರ. ಓಕೆ, ಅದಕ್ಕೆ ಮ್ಯಾಚಿಂಗ್ ಆಗಿ ನೋಡಿ, ಕೈ ಚೀಲ, ಅದಲ್ಲ ಇಲ್ಲಿ ನೋಡು, ಇದೊಂದು ಕೈ ಚೀಲ, ಇದು ಕಾಲ್ ಚೀಲ, ಇದು ತಲೆಗೆ, ಇದು ತಲೆ ಚೀಲ. ಇದೊಂದು ಔಟ್ಫಿಟ್ ಐತೆ. ಓಕೆ, ಒಂದ್ ವೈಟ್ ಕಲರ್ ಒಂದ್ ಕೊಟ್ಬಿಡು. ಅದಿರ್ಲ ಹಂಗಾರ ಇದಿರ್ಲ ಅವ್ರು ತಂದಿರೋದ್ರಲ್ಲಿ. ಯಾವ್ದಿರ್ಲಿ ಡ್ಯಾಡಿ, ನೀವ್ ಹೇಳಿ. ಒಂದು 2 ಇರ್ಲಿ ಅಂತೆ. ವೈಟಾ? ಓಕೆ, ಇದೊಂದು ಅದ್ರದ್ದು, ಇದು ಏನು ಕೈ ಚೀಲ, ಕಾಲ್ ಚೀಲ, ತಲೆ ಚೀಲ ತಗೋ. ಇದು ಒಂದು ಸೆಟ್ಟು. ಇದು ಫಸ್ಟ್ ಬಟ್ಟೆ ಹಾಕೋದು ನಾವು ಇದೆ, ಮಗು ಹುಟ್ಟಿದಾಗ ಗಂಡರಲ್ಲಿ. ಓಕೆನಾ, ಸೊ ಅದಾದ್ಮೇಲೆ ಇದ್ರಲ್ಲಿ ಚೂಸ್ ಮಾಡಿ. ಇದೊಂದಿದೆ, ಇದ್ರದೆಲ್ಲ ಸೆಟ್. ಇದೊಂದಿದೆ, ಆಮೇಲೆ ಇದೊಂದಿದೆ. ಚೆನ್ನಾಗಿದೆ, ನಂಗೆ ಇದಿಷ್ಟ ಆಯ್ತು.
ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ ಬೆಚ್ಚಗೆ. ಉಲ್ಲನ್ ಸ್ವೆಟರ್ ನೋಡು ಇದೊಂದಿರ್ಲಿ. ಓಕೆ, ಒಂದು 3-4 ಜೊತೆ ತಗೊಂಡ್ ಹೋಗೋಣ. ಓಕೆ, ಒಂದಾಯ್ತು, ಇದೊಂದ್ 2 ಆಯ್ತು. ಆಮೇಲೆ ಇನ್ನು ಇವೆರಡರಲ್ಲಿ ಗ್ರೇ ತಗೊಳ್ಳೋಣ, ವೈಟ್ ತಗೊಳ್ಳೋಣ? ನಂಗೆ ಇದೇ ಇಷ್ಟ ಆಗ್ತಿರೋದು, ಬಟ್ ಎಲ್ಲ ವೈಟ್ ಆಗುತ್ತೆ. ಇದೇನಿದು? ಅದು ಇದು ಲಂಗೋಟಿ ಪಾಪುಗೆ, ಬಟ್ ಇವಾಗ ಅದು ಇದು ಯೂಸ್ ಆಗಲ್ಲ. ಅದು ಇದು ಸ್ವಾಡಲ್ ಮಾಡೋದು. ಹಾಗಾದ್ರೆ ಇದಿಷ್ಟು ತಗೋಬೇಕು. ಇರೋದೇ 1, 2, 3. ಇಲ್ಲೊಂದ್ ಜೊತೆ ಐತೆ, ಮತ್ತೆ ವಾ ಇಲ್ಲ ಅಷ್ಟೇ. ಇದ್ರದ್ದು ಗ್ರೀನ್ ಎಲ್ಲ ಇಲ್ಲೇ ಗ್ರೀನ್ ಇತ್ತಲ್ಲ, ಇದೆ. ಗ್ರೀನ್ ಕಲರ್ ಇತ್ತು ಕಣೆ ಒಂದು, ಇವರೆಲ್ಲ ಎತ್ತಿಟ್ರು. ಈಗ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು ಅಂದೆ ಅಲ್ವಾ? ಇದು ಓಕೆ, ಇವಾಗ ನೀವು ಸೆಲೆಕ್ಟ್ ಮಾಡಿರೋದು ಇದು 2 ಜೊತೆ ಅಲ್ವಾ ಫಸ್ಟ್? ನಿಂಗೆ ಟೋಟಲ್ ಎಷ್ಟು ಜೊತೆ ಬೇಕು ಪಾಪುಗೆ? ಒಂದ್ 4 ಜೊತೆ. 4 ಜೊತೆ ಇರ್ಲಿ, ಎಮರ್ಜೆನ್ಸಿಗೆ ಒಂದೊಂದ್ ಜೊತೆ ಎಕ್ಸ್ಟ್ರಾ ತಗೊಂಡಿರೋಣ. 1, 2, 3, 4. ಇದೆರಡು ಮ್ಯಾಂಡೇಟರಿ, ಇದೆರಡು ಅಲ್ವಾ? ಸೊ ಯಾ, ಇವಾಗ ಬರೀ ಪ್ಲೇನ್ ಸಿಂಗಲ್ ಇದೆರಡಿದೆ. ಇದೆರಡು ಎತ್ಕೊಳ್ಳೋದಾ? ನಿಂಗೆ ಯಾವ್ದು ಬೇಕು? ಇಲ್ಲ ಅಂದ್ರೆ ಚಳಿ ಆಗುತ್ತೆ ಅಂದ್ರೆ ಇದೆರಡು ಎತ್ಕೋಬೇಕು. ಇದಕ್ಕೆ ಸೆಟ್ ಇದೆ, ಟೋಪಿ, ಕಾಲ್ ಚೀಲ, ಕೈ ಚೀಲ ಎಲ್ಲ ಇದೆ. ಅದ್ರಲ್ಲಿ ಒಂದ್ ಎತ್ಕೋ, ಇದೊಂದ್ ಎತ್ಕೋ. ಓಕೆ, ಹಂಗಾರೆ ಇವೆರಡು ಬೇಡ. ಇಲ್ಲ, ಎಲ್ಲ ವೈಟ್ ಆಗ್ಬಿಡುತ್ತೆ. ಓಕೆ, ಈ ಪೇರ್ ಒಂದು ತಗೋತಾ ಇದೀವಿ. ಓಕೆ, ಇದಿಷ್ಟ ಆದ್ಮೇಲೆ ಲಂಗೋಟಿ. ಆಮೇಲೆ ನಾನ್ ಸೆಲೆಕ್ಟ್ ಮಾಡಿರೋದು ಪಾಪುಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನನ್ಗೆ ಹೇಳ್ಬೇಡ, ಸುಸು ಮಾಡಿಸ್ಬಿಡ್ತೀನಿ ನೀನ್ ಎತ್ಕೊಂಡಾಗ. 2 ಲಂಗೋಟೀಸ್. ಇದು ವಿತ್ ಸಾಫ್ಟ್ ಪ್ಯಾಡೆಡ್, ಒಳಗಡೆನೆ ಇನ್ಬಿಲ್ಟ್ ಪ್ಯಾಡೆಡ್ ಬರುತ್ತೆ. ಇದು ಏನದು ಏನ್ ಹಾಕ್ತಿವಲ್ಲ, ಡೈಪರ್. ಡೈಪರ್ ಹಾಕಿಲ್ಲ ಅಂತಂದ್ರೆ ಜಸ್ಟ್ ಇದನ್ನ ಮಾತ್ರ ಹಾಕ್ಬೋದು ಅಷ್ಟೇ. ಇದು ವಾಶ್ ಮಾಡೋದಾ? ಯಾರು ಮಾಡ್ತಾರೆ? ನೀನು. ಬಿಕಾಸ್ ಇದು ಇನ್ಬಿಲ್ಟ್ ಪ್ಯಾಡೆಡ್ ತರ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬರೀ ಇದ್ ಮಾತ್ರ ತಾನೇ ಹೋಗೋದದು? ಹೌದು. ಎಂತ ಪ್ರಶ್ನೆ ಕೇಳ್ತಾಳೆ ನೋಡಿ. ಯಾಕೆ ಇದು ಹೋಗಲ್ವಾ? ಆಗ್ತಾನೆ ಹುಟ್ಟಿರುತ್ತಲ್ಲ, ಊಟ ಮಾಡಲ್ವಲ್ಲ, ಹೆಂಗ್ ಗೊತ್ತದೆ? ಲೇ, ಊಟ ಎಲ್ಲೇ ಮಾಡುತ್ತೆ 6-7 ತಿಂಗಳವರೆಗೂ, ಬರೀ ಹಾಲು ಕುಡಿಯೋದು ಅಷ್ಟೇನೆ. ಹಾಲಲ್ಲೇ ಇದು ಎಲ್ಲ. ಹೌದು. 2 ಲಂಗೋಟಿ ಇಟ್ಕೋತಾ ಇದೀವಿ. ಸೊ ಇವಾಗ 4 ಜೊತೆ ಬಟ್ಟೆ ಇಟ್ಕೊಂಡ್ವಿ ಅಲ್ವಾ? ಸೊ ಇದಾದ್ಮೇಲೆ ಮೇನ್ ಪ್ಯಾಂಪರ್ಸ್ ಪಾಪುಗೆ. ಓಕೆನಾ? ಓಕೆ, ಚೆನ್ನಾಗಿದೆಯಾ ಇದು? ಓಕೆ, ಸೊ ಇದಾದ್ಮೇಲೆ ಡ್ರೈ ಶೀಟ್ಸ್ ತಗೊಳ್ಳೋಣ. ಬೆಡ್ ಒಳಗಡೆ ಹೋಗ್ಬಾರ್ದು ಅಂತ. ಬ್ಲೂ ಬೇಡವೇ ಬೇಡ. ಆಯ್ತು, ಆರೆಂಜ್ ಇಡು. ಇದು ಹಂಗಾರೆ ಬ್ಲೂ ಬೇಡವೇ ಬೇಡ ಅಂತ್ಯಾ? ಅದಿರ್ಲಿ ಬೇಕಾರೆ, ಸ್ಕೈ ಬ್ಲೂ ಬೇಡ ಅಷ್ಟೇ. ಸ್ವಾಡ್ಲರ್ ಅಂದ್ರೆ ಇದನ್ನ ಪಾಪುಗೆ ಚೆನ್ನಾಗಿ ರ್ಯಾಪ್ ಮಾಡಿ ಮಲಗ್ಸಕ್ಕೆ, ಸ್ನಾನ ಆದ್ಮೇಲೆ ಸುತ್ತಬಿಟ್ಟು ಬೆಚ್ಚಗ್ ಮಲ್ಕೊಳುತ್ತಲ್ಲ ಅದಕ್ಕೆ. ಆಯ್ತು. ಸೊ ಇದು 2 ಇದೆ, 2 ಎತ್ಕೊಂಡ್ಬಿಡೋಣ ಬಿಡು. ನೀಟಾಗಿ ಮಾಡಿಡು. ನನ್ಗೆ ಗೊತ್ತಿಲ್ಲ ಅದ್ ಯಾವ ತರ ಇರುತ್ತೆ ಅಂತ. ಇದ್ರಲ್ಲೂ ಸ್ವಾಡ್ಲರ್ ಅಂದ್ರೆ ಮಾಡ್ಬೋದು, ಸ್ವಾಡ್ ಮಾಡಿ ಮಲಗಿಸ್ಬೋದು. ಇದು ತಲೆನ ಒಳಗ ಹಾಕ್ಬಿಟ್ಟು ಹಿಂಗೆ ಪಾಪುನ ಸುತ್ತಬಿಟ್ಟು ಟೇಪ್ ಹಾಕಿ ಕಟ್ಟೋದು. ಟೇಪ್ ಹಾಕಿ ಕಟ್ಟವ ಅಲ್ಲ, ಅಣ್ಸೋದು. ಅಣ್ಸೋ ತರ ಐತೆ ಇಲ್ಲಿ ತರ. ಕರೆಕ್ಟ್. ಇದಾ? ಅದೆರಡು ಇಟ್ಬಿಡು. ಅದಾದ ಮೇಲೆ ಇದು ಒಂದಿರ್ಲಿ. ಇದು ಏನು ಅಂತ ಅಂದ್ರೆ ಗೊತ್ತಾಯ್ತಾ? ಇದೇನು ಅಂತ? ಹಿಂಗ್ ಎತ್ಕೊಂಡ್ ಬರಕ್ಕೆ. ಓಕೆ, ಆಯ್ತಾ? ಅದು ಒಂದು. ಅದಾದ್ಮೇಲೆ ಒಂದು ಸಣ್ಣ ಪುಟಾಣಿ ಟವಲ್ ತಗೊಂಡಿದೀನಿ ನನ್ ಪಾಪುಗೆ ವರ್ಸಕ್ಕೆ, ಏನ್ ಕಾರ್ಯ ಎಮರ್ಜೆನ್ಸಿ ಇರ್ಲಿ ಅಂತ. ನಾನೊಂದ್ ಟವಲ್ ಎತ್ಕೋಬೇಕು ನಿಶಾ, ಟವಲು ಮತ್ತೆ ಬ್ರಷ್ ನೆನಪಸು. ಸೊ ಯಾ, ನನಗೇನಾರ ಇಲ್ಲ ಅಂದ್ರೆ ಎಮರ್ಜೆನ್ಸಿ ನಿಶನ್ ಕೈಲಿ ಹೇಳ್ಬಿಟ್ಟು ತರ್ಸ್ಬೋದು. ಬಟ್ ಐ ವಿಲ್ ಮೇಕ್ ಶೋರ್ ಪಾಪುಗೆ ಏನು ಮಿಸ್ ಆಗ್ಬಾರ್ದು, ಎಲ್ಲಾ ತಗೊಂಡ್ ಹೋಗ್ಬೇಕು ಅಂತ. ಬಿಕಾಸ್ ಫಸ್ಟ್ ಟೈಮ್ ನಮ್ನ ನೋಡಕ್ ಬರುತ್ತಲ್ಲ ಭೂಮಿಗೆ. ಸೊ ಅದಕ್ಕೆ. ಅದಾದ್ಮೇಲೆ ಇದು ಎಂಕಾದ್ರು ಬಾಯಿಗೆ ಒರ್ಸಕ್ಕೆ, ಮುಖ ಒರ್ಸಕ್ಕೆ, ಮೈ ಒರ್ಸಕ್ಕೆ, ಅದಕ್ಕೆ. ಸೊ ಅದೊಂದು 3 ತಗೊಂಡಿದೀವಿ. ಓಕೆನಾ? ಕೊಡಿ ಮೇಡಮ್, ಕೆಲಸ ಮಾಡ್ಬೇಡಿ. ಇಷ್ಟ ಆದ್ಮೇಲೆ ನಂದು
ಗ್ರೈಂಡರ್ ಇಟ್ಕೊಳ್ಳ ಸೀರೆ ಇಟ್ಕೊಳ್ಳ. ದಿಸ್ ಇಸ್ ಕ್ಯಾರಿ ನೆಸ್ಟ್, ಪಾಪುನ ಹೆಂಗ್ ಎತ್ಕೊಳಕ್ಕೆ ಕ್ಯಾರಿ ಇದನ್ನೇ ನಾನ್ ಕೇಳಿದ್ದು. ಕ್ಯಾರಿ ಮಾಡ್ಕೊಂಡು ತಗೊಂಬರಕ್ಕೆ ಇದು. ಚೆನ್ನಾಗಿದೆ. ಓಕೆನಾ? ಇದ್ರ ಜೊತೆಗೆ ಫೀಡಿಂಗ್ ಪಿಲ್ಲೋ ತಗೋಬೇಕು ನಾನು, ಅಷ್ಟೇ. ಹಿಂಗೆ ರೌಂಡ್ ಬರುತ್ತಲ್ಲ, ಓಕೆ. ಫೀಡಿಂಗ್ ಪಿಲ್ಲೋ ಇಷ್ಟೇ, ಮುಗೀತು. ಇನ್ನೇನಾದ್ರು ಮಿಸ್ಸಿಂಗಾ ಗೈಸ್? ಅಲ್ಲ, ನಮಗ್ ಗೊತ್ತಿಲ್ದಿರೋದು ನಿಮ್ಗೇನಾದ್ರು ಗೊತ್ತಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ಅಷ್ಟರಲ್ಲಿ ಎತ್ತಿ ನಾನು ಇಟ್ಕೊಂತೀನಿ. ಸೊ ಎಮರ್ಜೆನ್ಸಿಗೆ ಇರ್ಲಿ ಇದೊಂದು ಬ್ರೆಸ್ಟ್ ಪಂಪರ್ ಇದು. ಸೊ ಏನ್ಕಾದ್ರೂ ಯೂಸ್ ಆದ್ರೆ ಅಂತ ಅನ್ಬಿಟ್ಟು ತಗೊಂಡಿರ್ತೀನಿ. ಸೊ ಮುಂದಕ್ಕೆ ನೋಡವ ಏನ್ಕಾದ್ರೂ ಏನೋ ಎಲೆಕ್ಟ್ರಿಕ್ ಯಾವ್ದಾದ್ರು ತಗೊಂಡ್ರೆ ಅದು ಬೆಸ್ಟ್. ಮ್ಯಾನ್ಯುಯಲ್ ಸ್ವಲ್ಪ ಕಷ್ಟ. ಸೊ ಇವಾಗ್ಲೇ ಏನು ಪರ್ಚೇಸ್ ಮಾಡಕ್ ಹೋಗಲ್ಲ ಅದನ್ನ. ಸೊ ಎಲೆಕ್ಟ್ರಿಕ್ ನಾನು ಲೇಟರ್ ಪರ್ಚೇಸ್ ಮಾಡ್ತೀನಿ. ಇನ್ನೇನಾದ್ರು ಮಿಸ್ಸಿಂಗ್ ಅದು ಅದೇನ್ ಇವಾಗ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದು ಡೈಪರ್ ತರನೇ. ಲಂಗೋಟಿ. ಅಲ್ಲ, ಈ ವಾಶ್ ಮಾಡೋದ್ರಲ್ಲಿ ಅದು ಎಲ್ಲೋ ಕಲರ್ ಹೆಂಗ್ ಮಾಡ್ತೀಯ ನಿಶಾ? ನಾನ್ ಬೇರೆ ತಣ್ಣೀರ್ ಮುಟ್ಟಂಗಿಲ್ಲ. ಸೊ ಇದಿಷ್ಟು ನನ್ನ ಬೇಸಿಕ್ ಪ್ಯಾಕಿಂಗು. ಇದ್ರ ಜೊತೆಗೆ ಮೇನ್ ನನ್ನ ಹಾಸ್ಪಿಟಲ್ ಫೈಲ್ಸ್ ಅಮ್ಮ, ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲ ಇದ್ರಲ್ಲೇ ಇದೆ, ನನ್ನ ಬ್ಯಾಗಲ್ಲೇ ಇದೆ. ಸೊ ಫ್ರಮ್ ದ ಡೇ 1 ಇಂದ ನಾನು ಈ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಎಲ್ಲ ಫೈಲ್ಸು ಇದ್ರಲ್ಲೇ ಇದೆ. ತಗೊಳ್ರಿ, ಇದು ನನ್ನ ಸ್ಕ್ಯಾನಿಂಗ್ದು. ಓಕೆ. ಅಂಡ್ ಇದು ಹೋಲ್ ನನ್ನ ಕ್ಯಾಂಗ್ರೋ ಕೇರ್ ಫೈಲು ಎಲ್ಲಾನು ಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಅದಾದ್ಮೇಲೆ ಬೇಸಿಕ್ ನಂದು ಆಧಾರು, ನಿಖಿಲ್ ಅವ್ರದ್ದು ಆಧಾರು, ಪ್ಯಾನು ಎಲ್ಲಾನು ತಗೋಬೇಕು ಅಷ್ಟೇ. ಆಮೇಲೆ ತಾಯಿ ಕಾರ್ಡಕ್ಕೆ ಇರ್ಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೇಕು. ಆಮೇಲೆ ನಂದು ಕಾರ್ಡ್ಗಳು. ನಿಶಂಗೆಲ್ಲ ನಂದು UPI ID ಗೊತ್ತು. ನಿಶಾ ಏನಾದ್ರು ಎಲ್ಲ ಉಜ್ಜಿ ಬಿಡ್ತೀನಿ. ಹೆಂಗಿದ್ರು ಹಾಸ್ಪಿಟಲ್ ಒಳಗ್ ಇರ್ತಾಳೆ, 2 ದಿನ ಈಚೆಗಂತೂ ಕಾಲಕ್ಕಲ್ಲ, ಎಲ್ಲ ಉಜ್ಜಿ ಗುಂಡಾತ್ರ ಮಾಡ್ಬಿಡ್ತೀನಿ. ಸೊ ಯಾ, ಇದಕ್ಕೆ ಚಾರ್ಜರು, ಆಮೇಲೆ ಇನ್ನೇನು ಚಾರ್ಜರ್ ಅಷ್ಟೇ. ಚಾರ್ಜರು, ಗಂಡಂಗೆ ಇಯರ್ಫೋನು, ಆಮೇಲೆ ಒಂದು ಪುಟ್ಟದು ಗುರುಗಳದು ವಿಗ್ರಹ ತಗೊಂಡು ಹೋಗ್ಬೇಕು ನಾನು. ಸೊ ಎಲ್ಲಾದ್ರೂ ಸಿಕ್ಕಿದ್ರೆ ತಂದ್ಕೊಡಿ ನಿಶಾ ಅವರೇ. ಅಷ್ಟರಲ್ಲಿ ಪುಟಾಣಿದೊಂದು, ಇಲ್ಲಾಂದ್ರೆ ನಾನೇ ತಗೋತೀನಿ. ಸೊ ಇದಿಷ್ಟು. ಇನ್ನೇನಾದ್ರು ಇದ್ಯಾ? ನನಗೆ ಗೊತ್ತಿರೋ ಎಲ್ಲ ಒಂದಕ್ಕೆ ತುಂಬಿಟ್ಟಿದೀನಿ. ನಂದು ಪಾಪುದನ್ನು ಸಪ್ರೇಟ್ ತಗೊಂಡ್ ಹೋಗ್ತಾ ಆರಾಮಾಗಿ ತಗೋ. ಏನಾರ ಬೇಕಂದ್ರೆ ಎಮರ್ಜೆನ್ಸಿಗೆ ತಗೋಬಹುದು ಅಲ್ಲೇನೆ. ಸೊ ನಡೀರಿ, ಚಲೋ ನಡಿ. ಅಪ್ಪ ನನ್ಗೆ ಇವಾಗ ಒಂಥರ ರಿಲೀಫ್. ಯಾವಾಗಾರ ಪೇನ್ ಬರ್ಲಿ, ಇದೊಂದು ಪೆಂಡಿಂಗ್ ಇತ್ತು ನನ್ನ ಮೈಂಡ್ ಅಲ್ಲಿ. ಪೇನ್ ಬಂದ್ಬಿಟ್ರೆ ಪ್ಯಾಕೇ ಮಾಡ್ಕೊಂಡಿಲ್ಲ ನಾನು ಇನ್ನು, ಎನಿ ಟೈಮ್ ಡೆಲಿವರಿ ಆಗ್ಬೋದು, ಎನಿ ಟೈಮ್ ಪೇನ್ ಬರ್ಬೋದು, ಪ್ಯಾಕ್ ಮಾಡಿಲ್ವಲ್ಲ ಅನ್ಕೋತಾ ಇದ್ದೆ. ಇವಾಗ ನೆಮ್ಮದಿಯಾಗಿರ್ತೀನಿ. ಯಾವಾಗಾರ ಬರ್ಲಿ ಒಂದ್ ಸುಟ್ಕೇಸ್ ಎತ್ಕ ಬರ್ತಾ ಇರ್ಬೇಕು ನೀವು. ಅಷ್ಟೇ, ಸುಟ್ಕೇಸು ಮತ್ತೆ ನಂದು ಫೈಲ್ಸ್. ಸೊ ಯಾ, ಇನ್ನೇನಿದೆ? ಅಷ್ಟೇನಾ? ಅಷ್ಟೇ. ಏನಾದ್ರು ಮಿಸ್ ಆಗಿದ್ರೆ ಹೇಳಿ ಗೈಸ್, ಅದನ್ನ ಆಡ್ ಮಾಡ್ಕೊಳ್ತೀವಿ. ನನ್ಗೂ ನಾನೇನೇನ್ ತಗೋಬಹುದು ಅಂತಾನು ಕಮೆಂಟ್ ಮಾಡಿ ಗೈಸ್. ಒಂದು ಗೌನು, ಒಂದು ಸೀರೆ ಎಲ್ಲ ತಗೊಬಂದ್ಬಿಡಿ. ಅಲ್ಲ, ಪೇನ್ ಬರೋ ಟೈಮಲ್ಲಿ ಸ್ವಲ್ಪ ಗೊತ್ತಾದ್ರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಾದ್ರು ಓಡ್ಬೋದು. ಮಲಗಿದ್ರೆ ನೀನ್ ಅನ್ಕೊಂಡಿರೋ ತರ ಎಲ್ಲ ಪೇನ್ ಬಂದು ನನಗೆ ಇದಾಗ್ಬಿಡುತ್ತೆ ಅಂತ ಏನಲ್ಲ. ಅಲ್ಲ, ಮುಂಚೆ ಎಲ್ಲ ಈಗ ನಮ್ಮ ಮಮ್ಮಿಗೆಲ್ಲ ಪೇನ್ ಬಂತು ಅಂದ ತಕ್ಷಣ ಕಾರ್ ಮಾಡ್ಕೊಂಡು ಕಾಂಟ್ರಾಕ್ಷನ್ಸ್ ಇರುತ್ತೆ. ಅದು ಸಡನ್ ಕಾಂಟ್ರಾಕ್ಷನ್ಸ್ ಅಂದ್ರೆ 1 hour ಒಂದ್ಸಲ ಪೇನ್ ಬರುತ್ತೆ, ಆ ತರ ಇರುತ್ತೆ ಇನಿಷಿಯಲ್ ಅಲ್ಲಿ. ಅದು ಜಾಸ್ತಿ ಆಗ್ತಾ ಅವರ್ಸ್ ಆಗ್ತಾ ಅದು ಬೇರ್ ಮಾಡಕ್ಕಾಗಲ್ಲ. ಸೊ ಅದನ್ನ ನೋಡ್ಕೊಂಡು ನಾವು ಪಟ್ಟಂತ ಹಾಸ್ಪಿಟ್ಲ್ ಹೋಗ್ಬೇಕಷ್ಟೇ. ಓಕೆ. ಸೊ ಟೈಮ್ ಇರುತ್ತೆ, ನೀವು ರೆಡಿ ಆಗ್ಬೋದು. ಸರಿ ಆಯ್ತು, ಓಕೆನಾ? ಸೊ ಇದನ್ನ ಮುಚ್ಬಿಡಿ, ಈ ಕಡೆ ಮುಚ್ಚ್ರೆ. ಸೊ ಇದನ್ನ ಎಷ್ಟು ಬೇಕಷ್ಟು ಇಟ್ಕೊಳ್ಳೋಣ ಇರು. ಸೊ ವಿಡಿಯೋ ಎಂಡ್ ಮಾಡ್ಬಿಡೋಣ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.